ನಮಸ್ತೆ ಸ್ನೇಹಿತರೆ. ಧಾರ್ಮಿಕ ಸಾಹಿತ್ಯ ಗ್ರಂಥಗಳು ಅಪಾರವಾಗಿದೆ. ಅದರಲ್ಲಿ ಭಗವದ್ಗೀತೆಯು ಒಂದಾದರೂ ಅದಕ್ಕೆ ಸಮನಾದ ಕೃತಿ ಮತ್ತೊಂದಿಲ್ಲ. ಎಲ್ಲ ಕೃತಿಗಳ ತೂಕ ಒಂದಾದರೆ ಗೀತೆಯ ತೂಕವೇ ಒಂದು. ಅದರ ಸ್ಥಾನ ವಿಶೇಷ ಮಹತ್ವದಿಂದ ಕೂಡಿದೆ. ಸ್ವಯಂ ಭಗವಂತನ ವಾಣಿಯೇ ಇದಾಗಿರುವಾಗ ಸರ್ವಾಂಗ ಸುಂದರ ಶ್ರೇಷ್ಠ ಕೃತಿ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ದೇವರು ಕೃಷ್ಣಾವತಾರದಲ್ಲಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಸಖನಾದ ಅರ್ಜುನನಿಗೆ ಬೋಧಿಸಿದ ಬೋಧನೆಗಳೇ ಇದಾಗಿದೆ. ಇದೊಂದು ಜ್ಞಾನ ದೀವಿಗೆ ಸ್ವಯಂ ಭಗವಂತನ ಬಾಯಿಯಿಂದಲೇ ಬಂದಿದ್ದರಿಂದ ಈ ಗೀತೆಯು ಭಗವದ್ಗೀತೆ ಆಗಿದೆ. ಫಲ್ಗುಣನಿಗೆ ಕೃಷ್ಣನು ಹೇಳುವುದು ತೋರಿಕೆಗಾಗಿ ಎನ್ನಬಹುದು. ಇಲ್ಲಿ ಅರ್ಜುನ ನಿಮಿತ್ತ ಮಾತ್ರ. ಅವನು ನಮ್ಮೆಲ್ಲರ ಪ್ರತೀಕನಾಗಿದ್ದಾನಷ್ಟೇ. ಇದರಲ್ಲಿ ಕರ್ಮಯೋಗ, ಜ್ಞಾನ ಮತ್ತು ಭಕ್ತಿಯೋಗಗಳ ವಿವರಣೆ ಇದೆ. ಆ ಮೂಲಕ ಕರ್ತವ್ಯ ಕರ್ಮಗಳ ಪರಿಜ್ಞಾನವನ್ನು ಲೋಕಕ್ಕೆ ಉಂಟು ಮಾಡುವುದೇ ಮುಖ್ಯ ಉದ್ದೇಶವಾಗಿದೆ. 700 ಶ್ಲೋಕಗಳಲ್ಲಿ ಧಾರಾಕಾರವಾಗಿ ಹರಿದು ಬಂದಿರುವ ಅಮೃತವಾಣಿಯೇ ಈ ಭಗವದ್ಗೀತೆ. ವೇದೋಪನಿಷತ್ತುಗಳ ಸಾರವಾದ ಕಾರಣದಿಂದಲೇ ಗೀತೆಯನ್ನು ಆಚಾರ್ಯ ಶಂಕರರು ಗೇಯಂ ಗೀತ ನಾಮ ಸಹಸ್ರಂ ಎಂದಿದ್ದಾರೆ. ಇದರ ಪಠಣದಿಂದ ಕ್ಲೇಶಗಳು ಕಳೆದು ನೆಮ್ಮದಿ ಸಿಗುತ್ತದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಸಾಂಸಾರಿಕ ಕ್ಲೇಶಗಳು, ಸಂಘರ್ಷಗಳು, ಮನೋವ್ಯಾಕುಲಗಳು ಅನೇಕ ಇವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಅರಿಷಡ್ವರ್ಗಗಳ ವಿಷವೃತ್ತದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಮನುಷ್ಯನಿಗೆ ಅದರಿಂದ ಬಿಡುಗಡೆ ಹೊಂದಲು ಶ್ರೇಷ್ಠ ಸಾಧನ ಗೀತಾ ಪಠಣ. ಆದರೆ ಅದನ್ನು ಅರಿಯದಷ್ಟು ಮೌಢ್ಯ ನಮ್ಮದು. ಧರ್ಮ ಭ್ರಷ್ಟವಾಗಿ ಕಲುಷಿತಗೊಂಡಾಗ ಮಾನವ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಎಂದು ದೇವವಾಣಿ ಇದೆ. ಸುಶರ್ಮನ ಕಥೆ. ಬ್ರಾಹ್ಮಣ ಜನ್ಮದಲ್ಲಿ ಹಿಂದೆ ಹುಟ್ಟಿದ ಇವನು ಹೆಸರಿಗೆ ಸುಶರ್ಮನಾಗಿದ್ದ. ಆದರೆ ಇವನ ನಡೆ ನುಡಿಯೆಲ್ಲ ಅತ್ಯಂತ ಕೀಳುಮಟ್ಟದ್ದಾಗಿತ್ತು. ಮಹಾ ನಾಸ್ತಿಕನಾಗಿದ್ದ. ಇವನಿಗೆ ಒಳ್ಳೆಯದು ಅಂದರೆ ಏನೆಂಬ ಅರ್ಥವೂ ಗೊತ್ತಿರಲಿಲ್ಲ. ಯಜ್ಞ ಯಾಗಾದಿಗಳಾಗಲಿ, ಹೋಮ ಹವನಗಳಾಗಲಿ, ಪೂಜೆ ಪುನಸ್ಕಾರಗಳಾಗಲಿ, ಜಪ ಪಾರಾಯಣಗಳಾಗಲಿ ಒಂದೂ ಮಾಡಿದವನಲ್ಲ. ಆದರೆ ಜೊತೆಗೆ ಇವೆಲ್ಲವನ್ನು ಅವಹೇಳನ ಮಾಡಿ ನಿಂದಿಸುತ್ತಿದ್ದನು. ವಿಷಯಾಸಕ್ತನಾಗಿ ಮಂದಾಂಧವನಾಗಿ ಅಕೃತ್ಯಗಳನ್ನೇ ಮಾಡುತ್ತಾ ತನ್ನ ಜೀವನವನ್ನು ಮದ್ಯಪಾನ, ಮಾಂಸಾಹಾರ, ನಿಷಿದ್ಧ ಪದಾರ್ಥಗಳ ಸೇವನೆಗಳಿಂದಲೇ ಕಳೆದನು. ಇವನಿಗೆ ಕಡೆಗೊಮ್ಮೆ ಕಾಳಸರ್ಪದಷ್ಟದಿಂದಾಗಿ ಮರಣ ಉಂಟಾಯಿತು. ಯಮಲೋಕದಲ್ಲಿ ಎಲ್ಲ ನರಕ ಯಾತನೆಗಳನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಜನಿಸಿದನು. ಕಾಲಿಲ್ಲದ ಹೆಳವನೊಬ್ಬನು ಇದರಿಂದ ತನ್ನ ಜೀವನೋಪಾಯ ಸುಗಮ ಎಂದು ಭಾವಿಸಿ ಅದನ್ನು ಹಣಕ್ಕೆ ಕೊಂಡನು. ಅದನ್ನು ಬಾಡಿಗೆಗಾಗಿ ಗಾಡಿಗೆ ಕಟ್ಟಿ ಓಡಿಸುತ್ತಿದ್ದನು. ಬರುತ್ತಾ ಆ ಎತ್ತು ಮುದಿಯಾಗಿ ಅದರ ಶಕ್ತಿ ಕುಂದುತ್ತಾ ಬಂದಿತು. ಆದರೆ ಅದರ ಮಾಲೀಕ ಹೆಳವನಿಗೆ ಹಣದ ದಾಹ ಜಾಸ್ತಿಯಾಗಿ ವೇಗವಾಗಿ ಓಡಲು ಶಕ್ತಿಯಿಲ್ಲದ ಆ ಎತ್ತನ್ನು ಚಾಟಿಯಿಂದ ಹೊಡೆದು ಓಡುವಂತೆ ಹಿಂಸಿಸುತ್ತಿದ್ದನು. ಅವನ ಆ ಏಟುಗಳನ್ನು ತಡೆಯಲಾಗದ ಮೂಕಪ್ರಾಣಿ ಎತ್ತು ಒಮ್ಮೆ ನಡು ದಾರಿಯಲ್ಲಿ ಕುಸಿದು ಕೆಳಗೆ ಬಿತ್ತು. ಅದರ ಬಾಯಿಯಿಂದ ನೊರೆ ಬರಲಾರಂಭಿಸಿತು. ಅಯ್ಯೋ, ಗಾಡಿ ಕೆಳಗೆ ಬಿದ್ದು ಹೋಯಿತಲ್ಲ ಎಂದು ಅಲ್ಲಿ ಹೋಗುತ್ತಿದ್ದ ಜನರೆಲ್ಲ ತಿರುಗಿ ಬಂದು ಆ ಗಾಡಿಯ ಸುತ್ತ ನಿಂತರು. ಎತ್ತಿನ ಬಾಯಿಯಿಂದ ಹೊರಕ್ಕೆ ನೊರೆ ಬಂದಿತ್ತು. ತೀರಾ ಬಡಕಲಾಗಿದ್ದ ಆ ಮುದಿ ಎತ್ತು ಪ್ರಾಣ ಬಿಟ್ಟಿತು. ಇದನ್ನು ನೋಡಿದವರೆಲ್ಲ ಅಯ್ಯೋ ಪಾಪ ಎಂದು ಅದರ ಬಗ್ಗೆ ಕನಿಕರಿಸಿ ತಮ್ಮ ಪುಣ್ಯದ ಧಾರೆಯನ್ನು ಅದಕ್ಕೆ ಎರೆದರು.
ಹಾಗೆ ಪುಣ್ಯದ ಧಾರೆ ಎರೆದವರಲ್ಲಿ ಓರ್ವ ಗಣಿಕಾ ಸ್ತ್ರೀಯೂ ಸೇರಿದ್ದಳು. ಇಹಲೋಕ ತ್ಯಜಿಸಿದ ಆ ಎತ್ತು ಯಮಲೋಕದಲ್ಲಿ ವಿಚಾರಣೆ ಆದ ಮೇಲೆ ವೇಶ್ಯೆ ಎರೆದ ಪುಣ್ಯದಾನದ ಫಲವಾಗಿ ಸದ್ಬ್ರಾಹ್ಮಣ ವಂಶದಲ್ಲಿ ಜನನ ಪಡೆಯಿತು. ಬ್ರಾಹ್ಮಣನಾಗಿ ಹುಟ್ಟಿದ ಅವನಿಗೆ ವೇಶ್ಯೆಯ ಪುಣ್ಯ ಏನಿರಬಹುದು ಎಂದು ತಿಳಿಯುವ ಕುತೂಹಲವಿತ್ತಾಗಿ ಅವಳ ಮನೆಗೆ ಹೋದನು. ಅಲ್ಲಿ ವಿಚಾರಿಸಲಾಗಿ ಆಕೆಯು, ನನ್ನ ಮನೆಯ ಪಂಜರದಲ್ಲಿರುವ ಗಿಳಿಯು ಹೇಳುವ ಮಂತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಕೇಳಿಸಿಕೊಳ್ಳುವೆ. ಅದರ ಹೊರತು ಉಳಿದ ಎಲ್ಲ ಕೆಲಸಗಳು ಅತ್ಯಂತ ಹೀನಾಯವಾದದ್ದೇ ಎಂದಳು. ಅವಳು ಮತ್ತು ಆ ಬ್ರಾಹ್ಮಣ ಇರುವರು ಈ ಗಿಳಿಯ ಪಂಜರದ ಬಳಿ ಹೋಗಿ, ಆ ಮಂತ್ರ ಯಾವುದು, ನಿನಗೆ ಹೇಗೆ ತಿಳಿಯಿತು ಎಂದು ಅದನ್ನು ಕೇಳಿದರು. ನಾನು ಪೂರ್ವದಲ್ಲಿ ವೇದ ಪಂಡಿತನೂ ಮಹಾಜ್ಞಾನಿಯೂ ಆಗಿದ್ದೆ. ನನ್ನ ಸಮಾನರು ಬೇರೆ ಯಾರೂ ಇಲ್ಲ ಎಂಬ ಅಹಂಕಾರದಿಂದ ಎಲ್ಲರನ್ನೂ ತಿರಸ್ಕಾರದಿಂದ ಕಂಡು ಅವಹೇಳನ ಮಾಡುತ್ತಿದ್ದೆ. ಅಂತಹ ಹಿರಿಯರನ್ನು ಅವಹೇಳನ ಮಾಡಿದುದರ ಪರಿಣಾಮ ಗಿಣಿಯಾಗಿ ಜನ್ಮವೆತ್ತಿದೆ. ಅನಾಥ ಗಿಣಿಯಾಗಿ ದುಃಖಿಸುತ್ತಲಿದ್ದ ನನ್ನನ್ನು ಕಂಡ ಮುನಿಗಳು ಎತ್ತಿಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸಾಕಿದರು. ಅಲ್ಲಿ ಆ ಮುನಿಗಳು ಪ್ರತಿನಿತ್ಯವೂ ಪಠಿಸುತ್ತಿದ್ದ ಗೀತೆಯ ಪ್ರಥಮೋಧ್ಯಾಯವನ್ನು ಕೇಳಿ ಕೇಳಿ ನಾನೂ ಕಲಿತೆ. ತಪ್ಪದೆ ಅದನ್ನು ನಿತ್ಯವೂ ಹೇಳಿಕೊಳ್ಳುತ್ತಿದ್ದೆ. ಒಂದು ದಿನ ಆ ಮುನಿಗಳು ತಮ್ಮ ನಿತ್ಯ ಕರ್ಮಗಳಿಗಾಗಿ ನದಿ ತೀರಕ್ಕೆ ಹೋಗಿದ್ದಾಗ ಬೇಟೆಗಾರನೊಬ್ಬ ಅಲ್ಲಿಗೆ ಬಂದಿದ್ದ. ಅವನು ಪಂಜರ ಸಹಿತ ನನ್ನನ್ನು ಕದ್ದು ತಂದು ಈ ವೇಶ್ಯೆಗೆ ಹಣಕ್ಕೆ ಮಾರಿದ. ನಾನು ಇಲ್ಲಿಯೂ ಅದೇ ಗೀತೆಯ ಪ್ರಥಮಾಧ್ಯಾಯವನ್ನು ತಪ್ಪದೆ ಹೇಳುತ್ತಲೇ ಇರುತ್ತೇನೆ. ಆ ಪುಣ್ಯ ಸಂಚಯದಿಂದ ಈಕೆಗೆ ಸಿಕ್ಕ ಸತ್ಫಲವು ದಾನರೂಪವಾಗಿ ನಿನಗೆ ದೊರಕಿರಬೇಕು ಎಂದಿತು ಆ ಗಿಳಿ. ಇದು ಸುಶರ್ಮ ಬ್ರಾಹ್ಮಣನ ಪುಣ್ಯ ಸಂಚಯದ ಕಥೆ ಎಂದು ಪರಮೇಶ್ವರನು ಪಾರ್ವತಿಗೆ ತಿಳಿಸಿದನು. ಭಗವದ್ಗೀತೆಯು 18 ಅಧ್ಯಾಯಗಳನ್ನು ಹೊಂದಿರುತ್ತದೆ. ಅದರ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಕತೆ ಬಂದಿದೆ. ಆ ಬಾಲವೃದ್ಧರಾಗಿ ಸರ್ವರಿಗೂ ಹೃದಂಗಮ ಆಗಿರುವ ಈ ಕತೆಗಳನ್ನು ಓದುವುದರಿಂದ ಕೇಳುವುದರಿಂದ ಭಗವದ್ಗೀತೆಯಲ್ಲಿ ವಿಶೇಷ ಆಸಕ್ತಿ ಜನತೆಗೆ ಉಂಟಾಗುವುದು. ಸಾಮಾನ್ಯವಾಗಿ ಎಲ್ಲ ಕತೆ ಕಾದಂಬರಿಗಳು ಆಧ್ಯಾತ್ಮಿಕ ಗ್ರಂಥಗಳ ರಚನೆ. ಈ ರೀತಿಯಾಗಿ ಅನೇಕ ಕೃತಜ್ಞಾಪೂರ್ವಕ ವಂದನೆಗಳು ಗೀತಾ ಮಹಿಮೆಯ ಕಥೆಗಳನ್ನು ಬರೆದಿರುತ್ತಾರೆ. ಅವುಗಳಲ್ಲಿ ಅನೇಕ ಕಥೆಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಮಾಧವನ ಕತೆ. ಹಿಂದೆ ನರ್ಮದಾ ತೀರದಲ್ಲಿನ ಮಾಹಿಷ್ಮತಿ ಪಟ್ಟಣದಲ್ಲಿ ಮಾಧವನೆಂಬ ಬ್ರಾಹ್ಮಣನಿದ್ದ. ವೇದ ಪಾರಂಗತನಾಗಿದ್ದ ಈತ ಸದಾ ಸತ್ಕಾರ್ಯಗಳನ್ನು ಮಾಡುತ್ತಲಿದ್ದ. ಒಮ್ಮೆ ತಾನು ನಡೆಸಲಿರುವ ಯಜ್ಞ ಕಾರ್ಯಕ್ಕೆ ಬಲುಪಶುವಾಗಿ ಮೇಕೆಯೊಂದನ್ನು ತಂದು ಮತ್ತು ಯಜ್ಞ ವಿಧಿಯಂತೆ ಅದಕ್ಕೆ ಸಲ್ಲಬೇಕಾಗಿದ್ದ ಪೂಜೆಯನ್ನು ಮಾಡಿದನು. ಅಂತಹ ಸಂದರ್ಭದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಯಜ್ಞ ಪಶುವಾಗಿ ನಿಂತಿದ್ದ ಮೇಕೆಯು ಆ ಬ್ರಾಹ್ಮಣನನ್ನು ಕುರಿತು, ಅಯ್ಯ ಮಾಧವ ಶರ್ಮನೇ, ನೀನು ನಡೆಸುತ್ತಿರುವ ಈ ಯಜ್ಞ ಯಾಗಾದಿ ಕರ್ಮಗಳಿಂದ ಏನು ಪ್ರಯೋಜನ? ಹೆಚ್ಚೆಂದರೆ ಅಶಾಶ್ವತವಾದ ಸ್ವರ್ಗಫಲ ದೊರಕಬಹುದು. ಮತ್ತೆ ವಾಪಸ್ಸು ಈ ಭೂಮಿಗೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ನಶ್ವರವಾದ 2 ದಿನದ ಬಾಳಿಗಾಗಿ ಹೀಗೆ ಯಜ್ಞ ಯಾಗಾದಿಗಳನ್ನು ಮಾಡಿ ಪಡೆಯುವುದಾದರೂ ಏನು ಹೇಳು? ಎಲೇ ಬ್ರಾಹ್ಮಣನೇ, ನಾನು ಇಂದು ಮೇಕೆ ಜನ್ಮ ಪಡೆದು ನಿನ್ನ ಮುಂದೆ ನಿಂತಿರುವುದು ಪರಹಿಂಸೆಯಿಂದಾಗಿ, ಯಜ್ಞದಿಂದಾಗಿಯೇ ಎಂದಿತು. ಈ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ಸಕಲ ಜನಕ್ಕೂ ಪರಮಾಶ್ಚರ್ಯವಾಯಿತು. ಮಾಧವ ಬ್ರಾಹ್ಮಣನು ಅದನ್ನು ನಮಸ್ಕರಿಸಿ ವಿನಯದಿಂದ ಮೇಕೆಯ ವೃತ್ತಾಂತವನ್ನು ವಿಶದವಾಗಿ ತಿಳಿಸುವಂತೆ ಪ್ರಾರ್ಥಿಸಿದನು. ಆಗ ಮೇಕೆಯು ಅವನ ಪ್ರಾರ್ಥನೆಯನ್ನು ಮನ್ನಿಸಿ ತನ್ನ ವಿಚಾರವನ್ನು ತಿಳಿಸಿತು.
ಧನ್ಯವಾದಗಳು ಸ್ನೇಹಿತರೆ.